ಈ ಮುತ್ತಿನ ತೋರಣದಂತಿರುವ ಇದು ಯಾವಾಗ ಹೂವಾಗುತ್ತೋ ಅದನ್ನು ವಿಡಿಯೋ ಮಾಡಬೇಕು, ನಿಮಗೆಲ್ಲ ತೋರಿಸ್ಬೇಕು ಅಂತ ಭಾಳ ದಿನದಿಂದ ಕಾತುರದಿಂದ ಕಾಯ್ತಾ ಇದ್ದೆ. ನಿಜಕ್ಕೂ ಅಂಥ ದಿನ ಬಂದೇ ಬಿಟ್ಟಿದೆ ಇವತ್ತು. ಇದು ಕಾಡು ಗೆಣಸಿನ ಬಳ್ಳಿ. ಈ ಮದುವೆ ಮಂಟಪದಲ್ಲಿ ತೋರಣ ಕಟ್ಟಿದಂತಿರುವ ಇವು ಅದರ ಹೂಗಳು. ನೋಡಲಿಕ್ಕೆ ಒಳ್ಳೆ ಮುತ್ತಿನ ಹಾರದಂತಿರುವ ಈ ಹೂಗಳು ಒಳ್ಳೆಯ ಆಹಾರ ಕೂಡ ಹೌದು. ಈ ಕಾಳ್ಸಿಗೆ ಸೊಪ್ಪಿನ ಸಾರು ಮಾಡ್ತಾರಲ್ಲ, ಆ ಕಾಳ್ಸಿಗೆ ಸೊಪ್ಪಿನ ಜೊತೆಗೆ ಈ ಹೂವನ್ನು ಕೂಡ ಹಾಕಿ ಸಾಂಬಾರು ಮಾಡ್ತಾರೆ. ತುಂಬ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ. ಈ ಸಾಂಬಾರು ಮಾಡುವ ಬಗ್ಗೆ ಈ ಕಾಳ್ಸಿಗೆ ಸೊಪ್ಪು ಮಾಡ್ತಿದ್ದ ಒಬ್ಬ ಮಹಿಳೆಯೊಬ್ಬರನ್ನ ಮಾತನಾಡಿಸಿದ್ದೀನಿ. ಅವರಿಂದಲೇ ಹೇಗೆ ಅನ್ನೋದನ್ನು ಕೇಳಿ. ಅದು ಸೊಪ್ಪು ಬಸಿಯುವಾಗ ಅದ್ರ ಹೂವು ಐತೆ ನೋಡು, ಅದು ಹಾಕ್ಬಿಟ್ಟು ಸಾರು ಬಸಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಅದೇ ಒಗ್ಗರಣೆ ಹಾಕ್ಬೇಕು. ಇಲ್ಲ ಅಂದರೆ ಅದು ಹೂವು ಬರೇ ಸ್ವಲ್ಪ ಉಪ್ಪಾಕಿ ಬೇಯಿಸ್ಬಿಟ್ಟು ಬಸ್ಬಿಡ್ಬೇಕು, ಉಂಡೆ ಕಟ್ಟಿಬಿಡ್ಬೇಕು. ಆಮೇಲೆ ಮೊಟ್ಟೆ ಹಾಕಿ ಹುರಿದ್ಬಿಡ್ಬೇಕು ಮೊಟ್ಟೆ ಜೊತೆಲಿ, ಇನ್ನೂ ಚೆನ್ನಾಗಿರುತ್ತೆ. ಇದೇ ನೋಡಿ ಆ ಸೀಗೆ ಸೊಪ್ಪು. ಈ ಸೀಗೆ ಸೊಪ್ಪಿನ ಜೊತೆಗೆ ಆ ಹೂವನ್ನು ಹಾಕಿ ಸಾಂಬಾರನ್ನು ಮಾಡ್ತಾರೆ. ಈಗಾಗಲೇ ಈ ಸೀಗೆ ಸೊಪ್ಪಿನ ಸಾಂಬಾರು ಬಗ್ಗೆ 3-4 ವೀಡಿಯೋಗಳನ್ನು ಮಾಡಿದ್ದೀನಿ. ಅವುಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಬೇಕನ್ಸಿರಿ ಆ ವಿಡಿಯೋಗಳನ್ನು ನೋಡಿ. ಒಂದು, ಆ ಕಾಡುಗೆಣಸಿನ ಬಳ್ಳಿಯ ಹೂವನ್ನು ಈ ಸೀಗೆ ಸೊಪ್ಪಿನ ಜೊತೆಗೆ ಹಾಕಿ ಬಸ್ಸಾರು ಕೂಡ ಮಾಡ್ಬೋದು, ಅದನ್ನು ಪಲ್ಯ ಮಾಡ್ಕೊಂಡು ಕೂಡ ತಿನ್ಬೋದು. ಜೊತೆಗೆ ಪ್ರತ್ಯೇಕವಾಗಿಯೇ ಈ ಕಾಡು ಗೆಣಸಿನ ಬಳ್ಳಿಯ ಹೂವನ್ನೇ ಪ್ರತ್ಯೇಕವಾಗಿ ಅದನ್ನು ಮೊಟ್ಟೆ ಜೊತೆ ಹುರಿದು ಒಂದು ಪಲ್ಯ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರ್ತದೆ, ತುಂಬ ರುಚಿಯಾಗಿರ್ತದೆ. ಈ ಕಾಡು ಗೆಣಸಿನ ಬಳ್ಳಿಯ ಹೂವನ್ನು ಈ ಮೊಟ್ಟೆ ಜೊತೆ ಪಲ್ಯ ಮಾಡ್ಕೊಂಡು ತಿನ್ನೋದು ಹೇಗೆ ಅಂತ ಇನ್ನೊಬ್ಬ ಮಹಿಳೆ, ಅದೇ ಈ ಸೀಗೆ ಸೊಪ್ಪನ್ನು ಮಾರುವಂತಹ ಲಂಬಾಣಿ ಸಮುದಾಯದ ಮಹಿಳೆಯೊಬ್ಬರು ಹೇಳಿದರೆ, ಅವ್ರ ಮಾತಿನಲ್ಲೇ ಇದನ್ನು ಮೊಟ್ಟೆಯ ಪಲ್ಯದ ಜೊತೆ ಹೇಗೆ ಮಾಡೋದು ಅನ್ನೋದನ್ನು ನೀವೊಮ್ಮೆ ಕೇಳಿ. ಬೇಯಿಸ್ಬಿಟ್ಟು ಬಸಸ್ಬಿಟ್ಟು ಇದು ಉಂಡೆ ಕಟ್ಬಿಟ್ಟು ಇದು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಅವೆಲ್ಲ ನಾವು ಒಗ್ಗರಣೆಗೆ ಇಕ್ತೀವಲ್ಲ, ಆ ಥರ ಇಕ್ಕಿ ಆಮೇಲೆ ಮೊಟ್ಟೆನೂ ಅದ್ರಾಗ ಹಾಕ್ಬಿಟ್ಟು ಎಲ್ಲ ಫ್ರೈ ಮಾಡಿಬಿಟ್ಟು ಅದ್ರಾಗ ಬೇಯಿಸಿರೋ ಹೂವು ಅದ್ರಾಗ ಹಾಕಿ ಮಾಡೋದು. ಆತ್ಮೀಯ ವೀಕ್ಷಕರೇ, ಸದ್ಯದಲ್ಲಿ ಈ ಎರಡೂ ರೆಸಿಪಿಗಳನ್ನು, ಅಂದರೆ ಈ ಸೀಗೆ ಸೊಪ್ಪಿನ ಜೊತೆಗೆ ಈ ಹೂವನ್ನು ಹಾಕಿ ಮಾಡುವ ಸಾಂಬಾರನ್ನು ಮತ್ತು ಮೊಟ್ಟೆ ಜೊತೆಗೆ ಪ್ರತ್ಯೇಕವಾಗಿ ಈ ಹೂವಿನ ಪಲ್ಯವನ್ನು ಮಾಡುವುದನ್ನು ಸದ್ಯದಲ್ಲೇ ಮಾಡಿ ತೋರಿಸ್ತೀನಿ. ಅದಕ್ಕೆ ಮುಂಚೆ ಈ ಕಾಡುಬಳ್ಳಿಯ ಹೂವನ್ನು ನಿಮಗೆ ಪರಿಚಯಿಸಬೇಕು, ಕಾಡುಬಳ್ಳಿ ಗೆಣಸಿನ ಹೂವನ್ನು ಪರಿಚಯಿಸಬೇಕು ಅನ್ನೋದರಿಂದ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಆತ್ಮೀಯ ವೀಕ್ಷಕರೇ, ಈ ಕಾಡು ಗೆಣಸಿನ ಬಳ್ಳಿ ಇದೆಯಲ್ಲ, ಇದು ಸಾಮಾನ್ಯವಾಗಿ ಈ ಮುಂಗಾರು ಮಳೆ ಬಿದ್ದ ನಂತರ, ಅಂದರೆ ಶ್ರಾವಣ ಮಾಸದಲ್ಲಿ ಹೂವು ಆಗ್ತದೆ. ಈ ಹೂವನ್ನು ಆಹಾರವಾಗಿ ಬಳಸ್ತಾರೆ. ಅಂದರೆ ಮೊಟ್ಟೆ ಪಲ್ಯವನ್ನು ಮಾಡಿ ಮತ್ತು ಸೀಗೆ ಸೊಪ್ಪಿನ ಜೊತೆ ಸಾರು ಮಾಡಿಕೊಂಡು ಊಟ ಮಾಡ್ತಾರೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ. ಇದರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತದೆ ಅಂತ ಹೇಳ್ತಾರೆ. ಮತ್ತು ಈ ಕಣ್ಣಿನ ಏನಾದ್ರು ದೋಷಗಳಿದ್ರೆ ನಿವಾರಣೆ ಆಗ್ತದೆ ಅಂತ ಹೇಳ್ತಾರೆ. ಮೊಣಕಾಲು ನೋವು ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಈ ಕಾಡು ಗೆಣಸಿನ ಬಳ್ಳಿಯ ಗೆಣಸನ್ನು ಕೂಡ ತಿಂತಾರೆ. ಈಗ ಈ ಬಳ್ಳಿನಲ್ಲಿ ಗೆಣಸಿದೆ, ಆದರೆ ತುಂಬ ಚಿಕ್ಕದಾಗಿದೆ. ಅದು ಶಿವರಾತ್ರಿ ಹೊತ್ತಿಗೆ ಆ ಗೆಣಸು ತಿನ್ನುವಂತೆ ದಪ್ಪವಾಗಿರ್ತದೆ ಅಂತೇಳಿ ಹೇಳ್ತಾರೆ. ಆ ಟೈಮಲ್ಲಿ, ಅಂದರೆ ಶಿವರಾತ್ರಿ ಟೈಮಿಗೆ ಕೂಡ ಆ ಗೆಣಸನ್ನು ಅಗೆದು ಅದನ್ನು ಕೂಡ ಒಮ್ಮೆ ಒಂದು ವಿಡಿಯೋವನ್ನು ಮಾಡ್ತೇನೆ. ನಾವು ಯಾಕಾಗಿ ಇಂಥ ಹೂವನ್ನು, ಗೆಡ್ಡೆ ಗೆಣಸುಗಳನ್ನು ತಿನ್ನಬೇಕು ಅಂದರೆ, ಈ ಗೆಡ್ಡೆ ಗೆಣಸು ಅನ್ನೋದು ಭೂಮಿ ತಾಯಿಯ ಒಳಗಿರುವಂತಹ ಒಂದು ಅದ್ಭುತ ಸೃಷ್ಟಿ. ನಮ್ಮ ಪೂರ್ವಿಕರು, ಅಂದರೆ ಋಷಿಮುನಿಗಳು ಮತ್ತು ಕಾಡು ಸಮೀಪದ ಆದಿವಾಸಿಗಳು ಈ ಗೆಡ್ಡೆ ಗೆಣಸು ಇಂಥ ಹೂಗಳನ್ನು ತಿಂದೇ ಆರೋಗ್ಯವಂತರಾಗಿ ಬಹಳ ದಿವಸದಿಂದ ಜೀವಿಸ್ತಾ ಇದ್ದರು. ಪ್ರಕೃತಿಯಲ್ಲಾಗುವ ಬದಲಾವಣೆಗಳಿಗೆ ಅನುಗುಣವಾಗಿ, ಅಂದರೆ ಆಯಾ ಋತುಮಾನಗಳಿಗಷ್ಟೇ ಸಿಗುವಂಥ ಈ ಕಾಡುಗೆಣಸು, ಹೂವು, ಸೊಪ್ಪುಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆಯುರ್ವೇದ ಮತ್ತು ಜನಪದ ವೈದ್ಯದಲ್ಲಿ ಇದೊಂದು ಆಹಾರವಷ್ಟೇ ಅಲ್ಲದೆ ಔಷಧಿಯಾಗಿ ಕೂಡ ಬಳಸ್ಕೊಂಬಂದಿದ್ದಾರೆ. ಈ ಮುತ್ತಿನ ತೋರಣದಂತಿರುವ ಈ ಕಾಡು ಗೆಣಸಿನ ಬಳ್ಳಿಯ ಹೂವು ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ತಪ್ಪದೆ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕಳಿಸಿ. ಎಲ್ರಿಗೂ ನಮಸ್ತೆ.